ಅವರು ನಮಗೆ ಹೇಗೆ ಸ್ಪಷ್ಟ ಉಚ್ಚಾರಣೆಯನ್ನ ಹೇಗೆ ಹೇಳ್ಕೊಡ್ತಿದ್ರು ಅಂದ್ರೆ, 2ನೇ ತರಗತಿಯಲ್ಲಿ ಕನ್ನಡದ ಬಾವುಟ ಅಂತ ಒಂದು ಪದ್ಯ ಇತ್ತು. ಅದು ನನ್ನ ಮನಸ್ಸಿನಿಂದ ಇವತ್ತಿನವರೆಗೂ ನಾನು ಶಿಕ್ಷಕಿಯಾಗಿ ಪಾಠ ಮಾಡುವಾಗ ನನ್ನ ಅಮ್ಮನ ಜ್ಞಾಪಿಸ್ಕೊತಾ ಇದ್ದೆ. ಯಾಕಂದ್ರೆ ಅವರು ಒಂದು ನಂತರ ನಮ್ಮ ತಂದೆ ಹೋದ್ಮೇಲೆ ಶಿಶುವಾದ ಅವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರು. ನಾನು 2ನೇ ತರಗತಿಯವಾಗ ನಾನು ಅದನ್ನ ಏರು ತಿರುಗುದು ಹಾರು ತಿರುಗುದು ನಿಮ್ಗೆಲ್ಲ ಇದೆ ನೋಡು ನಮ್ಮ ಬಾವುಟ, ಇಂಥ ಧ್ವಜವು ಅನ್ನುವೆ. ನಮ್ಮಮ್ಮ ಬಾಯಿ ಮೇಲೆ ಇಂಥ ಧ್ವಜವು. ಸುಮಾರು ಅದು ಯಾತಕ್ಕ ಪದ ಮಾತ್ರ ಗೊತ್ತಿರ್ಲಿಲ್ಲ. ಸುಮಾರು 15 ದಿನ ಅವರ ತಾಳ್ಮೆಯಿಂದ ಪ್ರತಿ ದಿನ ತಿದ್ದಿದ್ದಾರೆ ಅಂದ್ರೆ ನಿಜವಾಗ್ಲೂ ಕನ್ನಡದ ಮೇಷ್ಟ್ರು ಅಂದ್ರೆ ನನ್ನಮ್ಮ ಕಮಲಮ್ಮ ಅಂತಾನೆ ನನ್ನ ಭಾವನೆ.